ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ಭಾಗ 80. ಹೌದು ಮಮ್ಮಿ, ನೀನು ಟೂ ಇಂಟೆಲಿಜೆಂಟ್ ಅಂದಿದ್ದು ಕ್ಯೂಟಿ ಕೂಡ ಸಾಹಿಗೆ ಪ್ಲೇಯಿಂಗ್ ಕಿಸ್ ಕೊಡುತ್ತಾ ಅವರ ಹಿಂದೆಯೇ ನಡೆಯುತ್ತಾ, ಈ ದಿನ ತಂದೆ ಮಗಳೀಗ ನನ್ನನ್ನು ಹೊಗಳಿದ್ದಾರಾ ಬೈದಿದ್ದಾರಾ ಎಂದು ಮುಖಕ್ಕೆ ಮಾಸಿದ ಕಳೆಯನ್ನು ಹಾಕಿಕೊಂಡು ಕನ್ಫ್ಯೂಷನ್ನಲ್ಲಿಯೇ ಕಾರ್ವರೆಗೆ ಹೋದಳು ಸಾಹಿತ್ಯ. ಕಾರ್ ಅನ್ಲಾಕ್ ಮಾಡಿಕೊಂಡು ಒಳಗೆ ಕುಳಿತಿದ್ದರೂ ಬಗೆಹರಿಯದ ಗೊಂದಲದಲ್ಲಿ ಯೋಚಿಸುತ್ತಿದ್ದ ಸಾಹಿಯನ್ನು ನೋಡಿ, ಏನು ಡಾರ್ಲಿಂಗ್, ಅಷ್ಟಾಗಿ ಯೋಚಿಸುತ್ತಿದ್ದೀಯಾ ಎಂದು ಕೇಳಿದ ತಾರಕ್. ನಾನು ಹೇಳಿದೆ ಅಲ್ವಾ ಡ್ಯಾಡಿ, ಮಮ್ಮಿ ಟೂ ಇಂಟೆಲಿಜೆಂಟ್ ಅಂತ. ಆದರೂ ಮಮ್ಮಿ ಅಸಲು ತಿಳಿಯದೆ ಆಲೋಚಿಸುತ್ತಾನೇ ಇರುತ್ತೆ ಅಲ್ವಾ ಮಮ್ಮಿ ಅಂದಿತು ಕ್ಯೂಟಿ. ವಾ, ಏನಾಗಿದೆ ಇವರಿಬ್ಬರಿಗೂ? ನಿಜಕ್ಕೂ ಇವರಿಬ್ಬರು ಯಾಕೆ ಇಷ್ಟೊಂದು ನನ್ನನ್ನು ಕನ್ಫ್ಯೂಸ್ ಮಾಡುತ್ತಿದ್ದಾರೆ ಎಂದು ಅರ್ಥವಾಗದೆ ಹುಚ್ಚು ನೋಟ ಬೀರುತ್ತಾ ಯೋಚಿಸುತ್ತಿದ್ದ ಸಾಹಿಯನ್ನು ಮತ್ತೆ ಒಮ್ಮೆ ಕರೆಯುತ್ತಾ, ಡಾರ್ಲಿಂಗ್ ಏನ್ರಿ, ಯಾಕೆ ಅಷ್ಟಾಗಿ ಯೋಚಿಸುತ್ತಿದ್ದೀಯಾ ಎಂದು ಅಲ್ಲಾಡಿಸಿದಾಗ, ಏನೂ ಇಲ್ಲ ಬಿಡಿ ತಾರಕ್, ಹೋಗೋಣವಾ ಎಂದು ಅವರಿಬ್ಬರನ್ನು ಒಬ್ಬೊಬ್ಬರನ್ನೇ ನೋಡಿದಳು. ನೆಕ್ಸ್ಟ್ ಡೇಯಿಂದ ಕ್ಯೂಟಿಯನ್ನು ಸ್ಕೂಲ್ಗೆ ಕಳುಹಿಸುವುದು, ಕರೆದುಕೊಂಡು ಬರುವುದು ಎಲ್ಲವೂ ತಾರಕನ ಡ್ಯೂಟಿನೇ. ಈಗ ತಾರಕ್ 2 months ಕಾಲ ವೆಕೇಷನ್ ಹಾಲಿಡೇ ಕೂಡ ತೆಗೆದುಕೊಂಡಿದ್ದರಿಂದ ಇನ್ನೂ ಎಲ್ಲಿಗೂ ಹೋಗದೆ ಓನ್ಲಿ ಕ್ಯೂಟಿ ಮತ್ತು ಸಾಹಿ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತಿದ್ದಾನೆ. ಹಾಗೆಯೇ ಶೂಟಿಂಗ್ ಕಂಪ್ಲೀಟ್ ಆದ ಮೂವಿ ರಿಲೀಸ್ಗೆ ಕೂಡ 2 months ಟೈಮ್ ಇರುವುದರಿಂದ, ಅದಲ್ಲದೆ ಆ ಟೈಮ್ನಲ್ಲಿ ಡಬ್ಬಿಂಗ್ ವರ್ಕ್ಸ್ ಮಾಡಿಕೊಳ್ಳುತ್ತಿದ್ದಾನೆ. ಪ್ರತಿದಿನ ಒಬ್ಬ ಹೊಸ ಡೈರೆಕ್ಟರ್ಗೆ ಹೊಸ ಸ್ಟೋರಿ ಹೇಳಲು ಅಪಾಯಿಂಟ್ಮೆಂಟ್ ಕೊಟ್ಟು ಉಳಿದ ಟೈಮ್ನಲ್ಲಿ ಡಬ್ಬಿಂಗಾಗಿ ಸ್ಟುಡಿಯೋಗೆ ಹೋಗುವುದು. 1-2 ಗಂಟೆ ಡಬ್ಬಿಂಗ್ ಹೇಳಿ ಇನ್ನು ಮನೆಗೆ ಬಂದು ಓನ್ಲಿ ಸಾಹಿತ್ಯ ಕ್ಯೂಟಿ ಜೊತೆ ಮಾತ್ರ ಟೈಮ್ ಸ್ಪೆಂಡ್ ಮಾಡುತ್ತಿದ್ದಾನೆ ತಾರಕ್. ಆಫ್ಟರ್ 1 month ಹಾಗೆ ದಿನಗಳೆಲ್ಲ ಹ್ಯಾಪಿಯಾಗಿ ಸಾಗುತ್ತಿದ್ದರೆ, ಒಂದು ದಿನ ಪ್ರತಿದಿನ ತಾರಕ್ಕಿಂತ ಮುಂಚೆಯೇ ಎದ್ದು ಕ್ಯೂಟಿಯನ್ನು ರೆಡಿ ಮಾಡುವುದರಲ್ಲಿ ಬ್ಯುಸಿಯಾಗಿರುತ್ತಿದ್ದ ಸಾಹಿತ್ಯ, ಆ ದಿನ ತಾರಕ್ ಹೇಳುವವರೆಗೂ ನಿದ್ರೆಯಿಂದ ಏಳದೇ ಇದ್ದಾಗ ಸುಸ್ತಾಗಿ ಮಲಗಿರಬೇಕು ಅಂದುಕೊಂಡು ತಾರಕನೇ ಎದ್ದು ಕ್ಯೂಟಿಯನ್ನು ಎಬ್ಬಿಸಿ ರೆಡಿ ಮಾಡಿ ಕೆಳಗೆ ಕರೆದುಕೊಂಡು ಹೋದನು. ಸುಮಿತ್ರಾ ಅವರು ಸಾಹಿತ್ಯ ಬಗ್ಗೆ ಕೇಳಿದರೆ ಅವಳು ರೆಸ್ಟ್ ತೆಗೆದುಕೊಳ್ಳುತ್ತಿದ್ದಾಳೆ, ಸ್ವಲ್ಪ ಹೊತ್ತಿನಲ್ಲಿ ಕೆಳಗೆ ಬರುತ್ತಾಳೆ ಎಂದು ಹೇಳಿದ ತಾರಕ್ ಕ್ಯೂಟಿಗೆ ಬ್ರೇಕ್ಫಾಸ್ಟ್ ತಿನ್ನಿಸಿ ಸ್ಕೂಲ್ಗೆ ಕರೆದುಕೊಂಡು ಹೋದನು. ಕ್ಯೂಟಿಯನ್ನು ಸ್ಕೂಲ್ ಹತ್ತಿರ ಡ್ರಾಪ್ ಮಾಡಿ ಬಂದರೂ ಇನ್ನೂ ನಿದ್ದೆಯಿಂದ ಹೇಳದ ಸಾಹಿಯನ್ನು ನೋಡಿ ಅವಳನ್ನು ನಿಧಾನವಾಗಿ ಎಬ್ಬಿಸಿ, ಏನು ಡಾರ್ಲಿಂಗ್, ಇನ್ನೂ ಎದ್ದಿಲ್ಲ, ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇದೆಯಾ ಎಂದು ಅವಳ ಹಣೆಯ ಹತ್ತಿರ ಹಿಡಿದು ನೋಡುತ್ತಿದ್ದರೆ, ನಥಿಂಗ್ ತಾರಕ್, ಸ್ವಲ್ಪ ಸುಸ್ತಾಗಿದೆ ಮೈಗೆ ಎಂದು ಹೇಳಿದಳು ಸಾಹಿತ್ಯ. ಹೌದಾ, ಹಾಗಾದರೆ ನನಗೆ ಯಾಕೆ ಹೇಳಿಲ್ಲ, ನಡೆ ತಕ್ಷಣ ಹಾಸ್ಪಿಟಲ್ಗೆ ಹೋಗೋಣ ಎಂದು ತಾರಕ್ ಅವಸರ ಮಾಡುತ್ತಿದ್ದರೆ, ಇಲ್ಲ ಬಿಡಿ ತಾರಕ್, ಪರವಾಗಿಲ್ಲ, ಕಡಿಮೆಯಾಗುತ್ತೆ, ಸ್ವಲ್ಪ ರೆಸ್ಟ್ ತೆಗೆದುಕೊಂಡರೆ ಸಾಕು, ಇದಕ್ಕೋಸ್ಕರ ಹಾಸ್ಪಿಟಲ್ ಯಾಕೆ, ಅವಶ್ಯಕತೆ ಇಲ್ಲ, ನೀವು ಇದಕ್ಕೋಸ್ಕರ ಏನೂ ಚಿಂತಿಸಬೇಡಿ, ನಿಮಗೆ ಇನ್ನೂ ಡಬ್ಬಿಂಗ್ ವರ್ಕ್ ಕಂಪ್ಲೀಟ್ ಆಗಿಲ್ಲ ಅಲ್ವಾ, ಇಂದು ಪ್ರೆಸ್ ಮೀಟ್ ಕೂಡ ಇರುವ ಹಾಗಿದೆ, ನೀವು ಹೋಗಿ ಅಂದಳು ಸಾಹಿತ್ಯ. ತಾರಕ್, ವಾಟ್ ಡಾರ್ಲಿಂಗ್, ನಿನಗೆ ಹೀಗಿರುವಾಗ ನಾನು ಹೇಗೆ ಹೋಗಲಿ, ಅಷ್ಟೇ ಅಲ್ಲ ಡಬ್ಬಿಂಗ್ ವರ್ಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಇನ್ನೂ ಸ್ವಲ್ಪ ಇದೆ ಅಷ್ಟೇ, ನಾನು ಅದನ್ನು ನಾಳೆ ಬೇಕಾದರೂ ಹೇಳುತ್ತೇನೆ, ಮೊದಲಿಗೆ ನಾವು ಹಾಸ್ಪಿಟಲ್ಗೆ ಹೋಗೋಣ ಬಾ ಅಂದ ತಾರಕ್. ಅದೇನಿಲ್ಲ ತಾರಕ್, ಹೇಳುತ್ತಿದ್ದೀನಿ ಅಲ್ವಾ, ಕಡಿಮೆಯಾಗುತ್ತೆ ಅಂತ, ನೀವು ಅನಾವಶ್ಯಕವಾಗಿ ಇದಕ್ಕೋಸ್ಕರ ಚಿಂತಿಸಬೇಡಿ ತಾರಕ್ ಅಂದಳು ಸಾಹಿತ್ಯ. ತಾರಕ್ ಒಮ್ಮೆಲೆ ಸೀರಿಯಸ್ ಆಗಿಬಿಟ್ಟು, ವಾಟ್, ಏನು ಅನಾವಶ್ಯಕವೇ, ಏನು ಮಾತನಾಡ್ತಾ ಇದ್ದೀಯ ನೀನು, ನಿನಗೆ ಸಂಬಂಧಿಸಿದ್ದು ಯಾವುದಾದರೂ ನನಗೆ ಅನಾವಶ್ಯಕವೇನು ಎಂದ ತಾರಕ್ ಧ್ವನಿಯಲ್ಲಿನ ಸೀರಿಯಸ್ನೆಸ್ಗೆ ಹೆದರಿದ ಸಾಹಿತ್ಯ. ಅದು ಅಲ್ಲ ತಾರಕ್, ಯಾಕೆ ಇಷ್ಟು ಚಿಕ್ಕ ವಿಷಯಕ್ಕೆ ನನಗೋಸ್ಕರ ನಿಮ್ಮ ವರ್ಕ್ ಪೆಂಡಿಂಗ್ ಇಡುವುದು ಅಂತ ಹಾಗೆ ಅಂದೆ ಅಷ್ಟೇ ಅಂದಳು. ನೋ ಡಾರ್ಲಿಂಗ್, ಇನ್ನೊಮ್ಮೆ ಯಾವಾಗಲೂ ಹಾಗೆ ಅನ್ನಬೇಡ, ನನಗೆ ನಿನ್ನ ಮತ್ತು ಕ್ಯೂಟಿಗಿಂತ ಹೆಚ್ಚೇನೂ ಇಲ್ಲ, ನಿಮ್ಮಿಬ್ಬರ ನಂತರವೇ ನನಗೆ ಯಾವುದಾದರೂ, ಅಷ್ಟೇ ಅಲ್ಲ ಆಲ್ಮೋಸ್ಟ್ ಡಬ್ಬಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ, ಆಗದೇ ಇದ್ದರೂ ಕೂಡ ಇನ್ನೂ ಒಂದು ದಿನ ನಾನು ಡಬ್ಬಿಂಗ್ ಹೇಳದೇ ಇದ್ದರೂ ನಷ್ಟವೇನೂ ಇಲ್ಲ ಕೂಡ, ಬಾ ನೀನು ಸ್ವಲ್ಪ
ಫ್ರೆಶ್ ಆದರೆ ನಾವು ಹಾಸ್ಪಿಟಲ್ಗೆ ಹೋಗೋಣ ಎಂದು ಅವಳನ್ನು ಬಲವಂತವಾಗಿ ಎಬ್ಬಿಸಿ ನಿಲ್ಲಿಸಿ ಬಾತ್ರೂಮ್ಗೆ ಹೋಗು ಅಂದನು. ಇನ್ನೂ ಏನು ಹೇಳಿದರೂ ತಾರಕ್ ಕೇಳುವುದಿಲ್ಲ ಎಂದು ಅರ್ಥ ಮಾಡಿಕೊಂಡ ಸಾಹಿತ್ಯ ನಿಧಾನವಾಗಿ ಒಂದೆರಡು ಹೆಜ್ಜೆ ಹಾಕಿ ಕಣ್ಣು ತಿರುಗಿ ತಾರಕನ ಮೇಲೆಯೇ ಕುಸಿದು ಬಿದ್ದಳು. ಬಿದ್ದು ಹೋಗುತ್ತಿದ್ದ ಸಾಹಿಯನ್ನು ಹಿಡಿದುಕೊಂಡ ತಾರಕ್, ಏನು ಡಾರ್ಲಿಂಗ್, ಹೀಗೆ ಬಿದ್ದು ಹೋದೆ, ಏನಾಯಿತು ಎಂದು ಗಾಬರಿಯಿಂದ ಅವಳನ್ನು ಹಾಗೆ ಹಿಡಿದು ಬೆಡ್ ಮೇಲೆ ಕೂರಿಸಿದನು. ಮತ್ತೆ ಹೆಚ್ಚಾಗಿ ಸುಸ್ತಾಗಿದೆಯೇ? ಹಾಗಾದರೆ ನನಗೆ ಯಾಕೆ ಹೇಳಲಿಲ್ಲ ಎಂದು ತಕ್ಷಣ ತಾನೇ ಬಾತ್ರೂಮ್ಗೆ ಎತ್ತಿಕೊಂಡು ಹೋಗಿ ಬ್ರಷ್ ಮಾಡಿಸಿ ಫೇಸ್ ವಾಶ್ ಮಾಡಿಸಿ ರೂಮ್ಗೆ ಕರೆದುಕೊಂಡು ಬಂದು ಬೆಡ್ ಮೇಲೆ ಕೂರಿಸಿದನು. ಕೆಳಗೆ ಕರೆ ಮಾಡಿ ಸಾಹಿಗಾಗಿ ತಿಂಡಿಯನ್ನು ರೂಮ್ಗೆ ಕಳುಹಿಸುವಂತೆ ಹೇಳಿದನು. ಯಾವಾಗಲೂ ಇಲ್ಲದಂತೆ ಸಾಹಿಗಾಗಿ ಬ್ರೇಕ್ಫಾಸ್ಟ್ ಅವರ ರೂಮ್ಗೆ ಕಳುಹಿಸುವಂತೆ ಹೇಳಿದುದರಿಂದ ಏನಾಗಿದೆಯೋ ಎಂದು ಗಾಬರಿಯಿಂದ ಕೌಸಲ್ಯ ಸುಮಿತ್ರಾ ಅವರು ತಾರಕ್ ರೂಮ್ಗೆ ಬಂದು ಬಿಟ್ಟರು. ಸುಮಿತ್ರಾ ಅವರು ಬ್ರೇಕ್ಫಾಸ್ಟ್ ಹಿಡಿದು ಬಂದಿದ್ದರಿಂದ ಅವರ ಕೈಯಿಂದ ಪ್ಲೇಟ್ ತೆಗೆದುಕೊಂಡು ತಾರಕ್ ಸಾಹಿಗೆ ತಿನ್ನಿಸುತ್ತಿದ್ದರೆ ಸುಮಿತ್ರಾ ಅವರು ಕೌಸಲ್ಯ ಗಾಬರಿಯಿಂದ, ಏನಾಯಿತು ತಾರಕ್, ಯಾಕೆ ಸಾಹಿಗೆ ತಿಂಡಿಯನ್ನು ಇಲ್ಲಿಗೆ ಕಳುಹಿಸಲು ಹೇಳಿದೆ ಅಂದರು. ಹಾ ಮಮ್ಮಿ, ಸಾಹಿಗೆ ಮೈಯಲ್ಲಿ ಹುಷಾರಿಲ್ಲ, ತುಂಬ ಸುಸ್ತಾಗಿದೆ. ಕನಿಷ್ಠ ಎಬ್ಬಿಸಿ ನಿಲ್ಲಿಸುತ್ತಿದ್ದರೆ ಕೂಡ ನಿಲ್ಲದೆ ಕಣ್ಣು ತಿರುಗಿ ಬಿದ್ದು ಹೋದಳು. ಇವಾಗ ನನ್ನ ಮೇಲೆಯೇ ಅಂದಾಗ ಕೌಸಲ್ಯ ಮತ್ತು ಸುಮಿತ್ರಾ ಅವರು ಸಾಹಿಯ ಇನ್ನೊಂದು ಪಕ್ಕಕ್ಕೆ ಹೋಗಿ ಏನಾಯಿತಮ್ಮ ಎಂದು ಗಾಬರಿಯಿಂದ ಕೇಳುತ್ತಿದ್ದರೆ ಸಾಹಿ ಮಾತ್ರ ಅವರಿಬ್ಬರನ್ನು ನೋಡಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಏನು ನಡೆಯಿತೋ ಹೇಳು ಅಂದರೆ ಹೀಗೆ ನಾಚಿಕೊಳ್ಳುತ್ತೀಯಾ ಏನು ಎಂದು ತಾರಕ್ ಕೋಪ ಮಾಡಿದಾಗ, ಏಯ್ ನೀನು ಬಾಯಿ ಮುಚ್ಚಿಕೊಂಡು ಗೈನಕಾಲಜಿಸ್ಟ್ಗೆ ಕರೆ ಮಾಡಿ ಮನೆಗೆ ಬರುವಂತೆ ಹೇಳು ಅಂದರು ಕೌಸಲ್ಯ. ಯಾಕಮ್ಮ, ಏನಾದರೂ ಪ್ರಾಬ್ಲಮ್ ಇದೆಯೇ? ಅದಕ್ಕೆ ನಾನು ಇಷ್ಟೊತ್ತಿನಿಂದ ಕೇಳಿದ್ದು. ಇವಳೇನೋ ನನಗೆ ಹೇಳದೆ ನಿಮಗೆ ಹೇಳಿಬಿಟ್ಟಿದ್ದಾಳಾ ಎಂದು ಸಾಹಿಯನ್ನು ಕೋಪದಿಂದ ನೋಡುತ್ತಲೇ ತಿಂಡಿ ತಿನ್ನಿಸಿಬಿಟ್ಟ ತಾರಕ್ ಸಾಹಿಗೆ. ತಾರಕ್, ನೀನು ಮೊದಲು ನಾನು ಹೇಳಿದ್ದನ್ನು ಮಾಡು ಎಂದು ಕೌಸಲ್ಯ ಅವರು ಸಂತೋಷದಿಂದ, ನೀನು ಜಾಗ್ರತೆಯಾಗಿರು ಅಮ್ಮ, ಡಾಕ್ಟರ್ ಬರುತ್ತಾರೆ ಎಂದು ಹೇಳಿ ಅಲ್ಲಿಯವರೆಗೂ ನೀನು ಹೊರಗೆ ಬರಬೇಡ ಎಂದು ಸಾಹಿಯ ಹಣೆಯ ಮೇಲೆ ಮುತ್ತಿಟ್ಟು ಇಬ್ಬರೂ ನಗುತ್ತಾ ಹೊರಗೆ ಹೋದರು. ಏನು ಮಮ್ಮಿ, ಅವಳಿಗೆ ಮೈಯಲ್ಲಿ ಹುಷಾರಿಲ್ಲ ಅಂದರೆ ನೀವಿಬ್ಬರೂ ಹಾಗೆ ನಗುತ್ತಾ ಹೋಗುತ್ತಿದ್ದೀರಾ ಎಂದು ತಾರಕ್ ಕೂಗುತ್ತಿದ್ದರೂ ಕೂಡ ಕೇಳಿಸಿಕೊಳ್ಳದೆ ಇಬ್ಬರೂ ಕೆಳಗೆ ಹೋದರು. ನಿಜಕ್ಕೂ ಅವರು ಏನು ಹೇಳದೆ ಹೊರಗೆ ಹೋಗಿದ್ದರಿಂದ ತಾರಕ್ ಅಸಹನೆಯಿಂದಲೇ ಡಾಕ್ಟರ್ಗೆ ಕರೆ ಮಾಡಿ ಮನೆಗೆ ಬರುವಂತೆ ಹೇಳಿದನು. 20 ನಿಮಿಷಗಳ ನಂತರ ತಾರಕ್ ರೂಮ್ನಲ್ಲಿ ಡಾಕ್ಟರ್ ಅವರು ಸಾಹಿಯನ್ನು ಚೆಕ್ ಮಾಡುತ್ತಿದ್ದರೆ ತಾರಕ್ ರೂಮ್ ಹೊರಗೆ ಅತ್ತ ಇತ್ತ ತಿರುಗುತ್ತಾ ಕಾಯುತ್ತಿದ್ದನು ಟೆನ್ಷನ್ನಿಂದ. 10 ನಿಮಿಷಗಳ ನಂತರ ಡಾಕ್ಟರ್ ಡೋರ್ ತೆರೆಯುತ್ತಿದ್ದಂತೆ ಸುಂಟರ ಗಾಳಿಯಂತೆ ರೂಮ್ ಒಳಗೆ ಹೋದ ತಾರಕ್ ಬೆಡ್ ಮೇಲೆಯೇ ಇರುವ ಸಾಹಿತ್ಯ ಹತ್ತಿರ ಹೋಗಿ, ಡಾರ್ಲಿಂಗ್, ಏನಾಯಿತು, ಎಲ್ಲವೂ ಓಕೆನಾ, ಏನಾದರೂ ಪ್ರಾಬ್ಲಮ್, ನಿನಗಿವಾಗ ಸುಸ್ತು ಕಡಿಮೆಯಾಯಿತಾ, ಹೇಗಿದೆ ಎಂದು ನಾನ್ ಸ್ಟಾಪ್ ಪ್ರಶ್ನೆಗಳಿಂದ ಹಿಂಸಿಸಿದ ತಾರಕ್. ಸಾಹಿತ್ಯ ಅವರೇ, ನಾನು ಹೇಳಿದ್ದು ನೆನಪಿದೆಯಲ್ಲ, ನಾಳೆ ನೀವು ಒಮ್ಮೆ ಹಾಸ್ಪಿಟಲ್ಗೆ ಬನ್ನಿ, ಚೆಕ್ ಮಾಡಿ ಔಷಧಿಗಳನ್ನು ಬರೆದು ಕೊಡುತ್ತೇನೆ ಆ್ಯಂಡ್ ಡಯಟ್ ಕೂಡ. ಇನ್ನು ನಾನು ಹೋಗಿ ಬರುತ್ತೇನೆ ಎಂದು ಸಾಹಿತ್ಯಗೆ ಹೇಳಿ ಅಲ್ಲಿಯೇ ಇದ್ದ ಕೌಸಲ್ಯ ಅವರೊಂದಿಗೆ ಮುಂದೆ ನಡೆದರು ಡಾಕ್ಟರ್. ಅವರು ಮೂವರು ಕೆಳಗೆ ಹೋಗುತ್ತಾ, ನಿಮ್ಮ ಸೊಸೆಗೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಕೌಸಲ್ಯ ಅವರೇ, ಶಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್, ಶಿ ಈಸ್ ಜಸ್ಟ್ 6th ವೀಕ್ ನೌ, 12th ವೀಕ್ ಕಂಪ್ಲೀಟ್ ಆಗುವವರೆಗೂ ಜಾಗ್ರತೆಯಾಗಿ ಇದ್ದರೆ ಸಾಕು. ನಾಳೆ ಒಮ್ಮೆ ಅವಳನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದರೆ ಹೇಗೆ ಇರಬೇಕು, ಏನು ಮೆಡಿಸಿನ್ ಯೂಸ್ ಮಾಡಬೇಕು ಅಂತ ಹೇಳುತ್ತೇನೆ ಎಂದು ಹೇಳಿ ಹೊರಟು ಹೋದರು ಡಾಕ್ಟರ್. ಡಾಕ್ಟರ್ ಆ ರೂಮ್ನಿಂದ ಹೊರಗೆ ಹೋದ ತಕ್ಷಣ ಡೋರ್ ಹಾಕುತ್ತಾ ಸಾಹಿ ಮುಂದೆ ಬಂದ ತಾರಕ್ ಗಾಬರಿ ಪಡುತ್ತಾ ಸಾಹಿತ್ಯ ಪಕ್ಕದಲ್ಲೇ ಕುಳಿತುಕೊಂಡು, ಡಾರ್ಲಿಂಗ್, ಏನಾಯಿತು ಎಂದು ಕೇಳುತ್ತಿದ್ದರೂ ಹೇಳದೆ ಹಾಗೆ ನಾಚಿಕೊಳ್ಳುತ್ತಿದ್ದೀಯಾ, ನಿಜಕ್ಕೂ ಏನಾಯಿತು ಹೇಳು, ಏನಾಯಿತು, ನೀನು ಯಾಕೆ ಇಷ್ಟು ಸುಸ್ತಾಗಿದ್ದೀಯಾ, ಈ ಡಾಕ್ಟರ್ನಿಂದ ಕೆಲಸ ಆಗದಿದ್ದರೆ ಹೇಳು, ನಾವು ಬೇರೆ ಹಾಸ್ಪಿಟಲ್ಗೆ ಹೋಗೋಣ ಎಂದು ಕೇಳುತ್ತಿದ್ದ ತಾರಕ್ ಕೈಯನ್ನು ಹಿಡಿದು ಸೈಲೆಂಟಾಗಿ ತನ್ನ ಹೊಟ್ಟೆಯ ಮೇಲೆ ಇಟ್ಟುಕೊಂಡಳು. ಸಾಹಿತ್ಯ, ಏನಾಯಿತು ಎಂದು ಕೇಳುತ್ತಿದ್ದರೂ ಉತ್ತರ ಹೇಳದೆ ಕೈಯನ್ನು ಹಿಡಿದು ಹೀಗೆ ಹೊಟ್ಟೆಯ ಮೇಲೆ ಇಟ್ಟುಕೊಂಡರೆ ಏನಂದುಕೊಳ್ಳಬೇಕು, ಏನು ಈಗ ಹಸಿವಾಗಿದೆಯೇ, ಇವಾಗ ತಾನೇ ಅಲ್ಲವೇ ತಿಂಡಿ ತಿನ್ನಿಸಿದ್ದು, ಇಷ್ಟರಲ್ಲೇ ಮತ್ತೆ ಹಸಿವೆ, ಸರಿ ಹಾಗಾದರೆ ಜ್ಯೂಸ್ ತರಿಸಲೇ
ಇಲ್ಲವೇ ಹಾಲು ಕುಡಿಯುತ್ತೀಯಾ ಎಂದು ಕೇಳಿದನು ಮತ್ತೆ ತಾರಕ್. ತನ್ನದೇ ರೀತಿಯಲ್ಲಿ ಯೋಚಿಸುತ್ತಿದ್ದರೂ ಸಾಹಿತ್ಯ ಹೇಳಲು ಬಯಸಿದ್ದೇನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಾಗದ ತಾರಕ್ನನ್ನು ನೋಡಿ ಕೋಪದಿಂದ ಈಡಿಯಟ್ ಎಂದು ಬೈದು ತಲೆಯ ಮೇಲೆ ಒಂದೇಟು ಹೊಡೆದಳು ಸಾಹಿತ್ಯ. ಓ, ಯಾಕೆ ಹೊಡೆದೆ? ನಾನು ಈಗ ಏನು ಅಂದೆ ಅಂತ? ಏನಾಯಿತು ಎಂದು ಕೇಳುತ್ತಿದ್ದರೂ ಹೊಡೆಯುತ್ತಿದ್ದೀಯಾ ಏನು? ನಿನಗೆ ಮತ್ತೆ ಇತ್ತೀಚೆಗೆ ವಿಮೆನ್ ಹ್ಯಾಂಡ್ಲಿಂಗ್ ಹೆಚ್ಚಾಗುತ್ತಿದೆ. ನಾನೆಂದರೆ ಸ್ವಲ್ಪವೂ ಭಯ ಕಡಿಮೆಯಾದಂತಿದೆ. ಪನಿಷ್ಮೆಂಟ್ ಕೊಡಲೇಬೇಕು ಎಂದು ಸಾಹಿ ಮೇಲೆ ಬಂದ ತಾರಕ್. ಸಾಹಿ ಹಿಂದಕ್ಕೆ ಸರಿಯುತ್ತಲೇ ಮತ್ತೆ ಏನ್ ತಾರಕ್, ಹೇಳುತ್ತಿದ್ದರೂ ಅರ್ಥವಾಗುವುದಿಲ್ಲ ನಿನಗೆ? ಮತ್ತೆ ನಾನು ಏನು ಹೇಳುತ್ತಿದ್ದೇನೆ, ಅದು ನನ್ನ ಕಣ್ಣುಗಳಲ್ಲಿರುವ ಫೀಲಿಂಗ್ ಏನು ಎಂದು ಅರ್ಥ ಮಾಡಿಕೊಳ್ಳುವುದು ಬರುವುದಿಲ್ಲ. ಆದರೆ ಏನಾಯಿತು ಏನಾಯಿತು ಎಂದು ಒಂದೇ ಸಮನೆ ಶೌಟ್ ಮಾಡ್ತಾ ಇದ್ದೀಯ ಎಂದು ಕೋಪದಿಂದ ಹೇಳಿ, ನಾನು ನಿನ್ನ ಕೈಯನ್ನು ಎಲ್ಲಿ ಇಟ್ಟೆ? ಅದಕ್ಕೆ ಅರ್ಥ ಏನು ಅಂತ ಆ ಮಟ್ಟಿಗೆ ಗೊತ್ತಾಗುತ್ತಿಲ್ಲವೇ? ಆದರೆ ದೊಡ್ಡ ಹೀರೋ ಮತ್ತೆ ಒಂದು ಪಾಪಾಗೆ ತಂದೆ, ಇನ್ನೂ ಏನು ಗೊತ್ತು ನಿನಗೆ ಅಂದಳು ಗದರುತ್ತಾ. ಅರೆ ಏನಾಯ್ತೆ? ಯಾಕೆ ಅಷ್ಟಾಗಿ ಗದರುತ್ತಿದ್ದೀಯ? ಎಲ್ಲಿ ಇಟ್ಟೆ? ನಿನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡಿದ್ದೀಯಾ? ಹಾಗಾದರೆ ಏನು ಈಗ? ಹಸಿವಾಗುತ್ತಿದೆ ಅಷ್ಟೇ ಅಲ್ವಾ ಎಂದು ತಕ್ಷಣ ಫೋನ್ ತೆಗೆದುಕೊಂಡು ಜ್ಯೂಸ್ಗಾಗಿ ಕೆಳಗೆ ಫೋನ್ ಮಾಡುತ್ತಿದ್ದರೆ ಸಾಹಿ ಇನ್ನೂ ಕೋಪದಿಂದ ಆ ಫೋನ್ ಕಿತ್ತುಕೊಂಡು ಪಕ್ಕಕ್ಕೆ ಹಾಕಿ, ನಿನ್ನ ತಲೆ, ನೀನು ಮತ್ತೆ ತಂದೆಯಾಗುತ್ತಾ ಇದ್ದೀಯಾ? ಮತ್ತೆ ನಮ್ಮ ನಡುವೆ ಒಂದು ಜೂನಿಯರ್ ತಾರಕ್ ಬರಲಿದ್ದಾನೆ. ಅದು ನಾನು ಹೇಳುತ್ತಿರುವುದು. ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಿಟ್ಟು ಎಷ್ಟು ಹೊತ್ತು ಹಸಿವು ಹಸಿವು ಅಂತೀಯ? ಆದರೆ ನಾನು ಹೇಳುವ ಫೀಲಿಂಗ್ಸ್ ಅರ್ಥ ಮಾಡಿಕೊಳ್ಳುವುದಿಲ್ಲವೇ ಅಂದಳು ಸಾಹಿತ್ಯ ಕೋಪದಿಂದ ತಾರಕ್ ಕೂದಲನ್ನು ಎಳೆಯುತ್ತಾ. ಸಾಹಿತ್ಯ ಹೇಳಿದ್ದು ಕೇಳದ ತಾರಕ್ಗೆ ಆಗ ಕಣ್ಣು ತೆರೆದುಕೊಂಡು ಸಾಹಿ ಕೈಯಲ್ಲಿದ್ದ ತನ್ನ ಕೂದಲನ್ನು ಬಿಡಿಸಿಕೊಂಡು, ಏನು ಹೇಳ್ತಾ ಇದ್ದೀಯಾ ಡಾರ್ಲಿಂಗ್? ನಿಜವೇ? ನೀನು ನಿಜವನ್ನೇ ಹೇಳ್ತಾ ಇದ್ದೀಯಾ ಎಂದು ಅವಳನ್ನು ಅಲ್ಲಾಡಿಸುತ್ತಾ ಕೇಳುತ್ತಿದ್ದರೆ, ನಿಜವಾಗಿಯೂ ನಿಜವೇ ತಾರಕ್. ಮತ್ತೆ ನಮ್ಮ ಮಧ್ಯಕ್ಕೆ ಒಂದು ಪುಟ್ಟ ತಾರಕ್ ಬರಲಿದ್ದಾನೆ. ಕ್ಯೂಟಿ ಹೊಟ್ಟೆಯಲ್ಲಿರುವಾಗ ನಾನು ಪಡೆಯಲು ಸಾಧ್ಯವಾಗದ ಆ ಸಂತೋಷಗಳೆಲ್ಲ ನನ್ನ ಮಗ ನನಗೆ ಮತ್ತೆ ತರುತ್ತಿದ್ದಾನೆ ಅಂದಳು ಸಾಹಿತ್ಯ. ತಾರಕ್ ಸಂತೋಷದಿಂದ ಕೂಗುತ್ತಾ, ವಾವ್, ಸೂಪರ್, ಎಷ್ಟು ಒಳ್ಳೆ ನ್ಯೂಸ್ ಹೇಳಿದ್ದೀಯಾ ಡಾರ್ಲಿಂಗ್, ನಿಜಕ್ಕೂ ನಿನ್ನನ್ನು ಎಂದು ಸಾಹಿಯ ಮುಖವನ್ನು ತನ್ನ ಅಂಗೈಯಲ್ಲಿ ತೆಗೆದುಕೊಂಡು ಮುಖದ ತುಂಬ ಮುತ್ತುಗಳನ್ನು ಕೊಡುತ್ತಾ, ಇಷ್ಟು ಒಳ್ಳೆ ನ್ಯೂಸ್ ಹೇಳಿದ ನಿನಗೆ ಏನು ಗಿಫ್ಟ್ ಕೊಡಬೇಕು? ಏನು ಬೇಕು ಹೇಳು ಡಾರ್ಲಿಂಗ್, ನೀನು ಏನಾದರೂ ಕೇಳು, ತಕ್ಷಣ ನಿನ್ನ ಕಾಲುಗಳ ಹತ್ತಿರ ಇಡುತ್ತೇನೆ ಎಂದು ಕೇಳಿದನು ತಾರಕ್. ತಾರಕ್ ಸಂತೋಷವನ್ನು ನೋಡುತ್ತಾ ಸಾಹಿತ್ಯ ತಾರಕ್ ಕೈಗಳನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡು, ನೀವು ಯಾವಾಗಲೂ ನನ್ನೊಂದಿಗೆ ಹೀಗೆ ಇದ್ದರೆ ನನಗೆ ಅಷ್ಟೇ ಸಾಕು ತಾರಕ್. ನನಗೆ ಇನ್ನು ಯಾವ ಗಿಫ್ಟ್ ಅವಶ್ಯಕತೆ ಇಲ್ಲ. ನೀವೇ ನನಗೆ ದೊಡ್ಡ ಗಿಫ್ಟ್. ನನ್ನ ಲೈಫ್ನಲ್ಲಿ ನಾನು ಊಹಿಸದ ಗಿಫ್ಟ್. ನಾನು ಪಡೆಯಲಾರನೇನೋ ಎಂದುಕೊಂಡ ದೊಡ್ಡ ವರ ನೀವು. ಯಾವಾಗಲೂ ಲೈಫ್ ಲಾಂಗ್ ನನ್ನೊಂದಿಗೆ ಇಷ್ಟೇ ಹ್ಯಾಪಿಯಾಗಿ ಇದ್ದರೆ ಸಾಕು, ಇನ್ನೇನೂ ಬೇಡ ಅಂದಳು ಸಾಹಿತ್ಯ. ಮೆಂಟಲ್, ನಾನು ನಿಮ್ಮೊಂದಿಗೆ ಇಲ್ಲದೆ ಇನ್ನೆಲ್ಲಿ ಇರುತ್ತೇನೆ? ಯಾವಾಗಲೂ ನಾನು ನಿಮ್ಮೊಂದಿಗೆ ಇರುತ್ತೇನೆ. ನೀನು, ನಾನು, ಕ್ಯೂಟಿ, ನಮ್ಮ ಪುಟ್ಟ ಬಿಟ್ಟು ಇನ್ನೊಂದು ಲೋಕವೇ ಇಲ್ಲ ನನಗೆ. ಈ ಹ್ಯಾಪಿ ಮೂಮೆಂಟನ್ನು ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಕೊಳ್ಳಬೇಕು ಡಾರ್ಲಿಂಗ್ ಎಂದು ಆನಂದದಿಂದ ಹೇಳುತ್ತಾ, ಅರೆ ನನಗೆ ಮೊದಲು ಹೇಳಬೇಕಿತ್ತು, ನನ್ನ ಏಂಜಲನ್ನು ಸ್ಕೂಲ್ಗೆ ಕಳುಹಿಸದೇ ಇರ್ತಿದ್ದೆ. ನಾವು ಚೆನ್ನಾಗಿ ಹೊರಗೆ ಹೋಗಿ ಎಂಜಾಯ್ ಮಾಡಿ ಬರಬಹುದಿತ್ತು. ಯಾಕೆ ಹೇಳಲಿಲ್ಲ ನೀನು ನನಗೆ ಮೊದಲು ಎಂದು ಸಾಹಿಯನ್ನು ಗದರುತ್ತಾ, ನೀನು ಫಾಸ್ಟಾಗಿ ರೆಡಿಯಾಗಿ ಇರು, ನಾನು ಹೋಗಿ ಏಂಜಲನ್ನು ಸ್ಕೂಲ್ನಿಂದ ಕರೆದುಕೊಂಡು ಬರುತ್ತೇನೆ. ನಾವು ಹೊರಗೆ ಹೋಗೋಣ ಅಂದ ತಾರಕ್. ಓಯ್, ಈಗ ಅದ್ಯಾಕೆ ಸ್ಕೂಲ್ನಿಂದ ಬರುವುದು? ಅಷ್ಟೇ ಅಲ್ಲ, ನಾವು ಎಲ್ಲಿಗೂ ಹೋಗುತ್ತಿಲ್ಲ. ಕೇಳಿದೆಯಲ್ಲ ಡಾಕ್ಟರ್ ಏನು ಹೇಳಿದ್ದಾರೆ ಅಂತ, ಸ್ವಲ್ಪ ಜಾಗ್ರತೆಯಾಗಿ ಇರಲು ಹೇಳಿದ್ದಾರೆ. ಅದಲ್ಲದೆ ಮತ್ತೆ ನಾಳೆ ಇನ್ನೊಮ್ಮೆ ಹಾಸ್ಪಿಟಲ್ಗೆ ಬರುವಂತೆ ಹೇಳಿದರು. ಆಗ ಎಲ್ಲವೂ ಚೆಕ್ ಮಾಡಿದ ನಂತರ ಮೆಡಿಸಿನ್ ಕೊಡುತ್ತೇನೆ ಅಂದರು. ಅಲ್ಲಿಯವರೆಗೂ ರೆಸ್ಟ್ ತೆಗೆದುಕೊಳ್ಳುವಂತೆ ಹೇಳಿದರು. ನಾನು ಎಲ್ಲಿಗೂ ಬರುತ್ತಿಲ್ಲ, ಕ್ಯೂಟಿ ಕೂಡ ಸ್ಕೂಲ್ನಿಂದ ಬರುತ್ತಿಲ್ಲ ಅಂದಳು ಸಾಹಿತ್ಯ.
ಹೌದು ಅಲ್ವಾ? ಡಾಕ್ಟರ್ ನಿನ್ನನ್ನು ರೆಸ್ಟ್ ತೆಗೆದುಕೊಳ್ಳಲು ಹೇಳಿದರು ಅಲ್ವಾ? ಸರಿ, ಹಾಗಾದರೆ ಹೊರಗೆ ಹೋಗುವುದು ಯಾಕೆ? ನಾವು ಮನೆಯಲ್ಲೇ ಪಾರ್ಟಿ ಮಾಡಿಕೊಳ್ಳೋಣ. ಇಲ್ಲಿಯೇ ಎಂಜಾಯ್ ಮಾಡೋಣ. ಹಾಗಾಗಿ ತಕ್ಷಣ ಹೋಗಿ ನನ್ನ ಏಂಜಲನ್ನು ಕರೆದುಕೊಂಡು ಬರುತ್ತೇನೆ ಅಂದ ಮತ್ತೆ. ಈಡಿಯಟ್, ಎಲ್ಲಿಗೆ ಹೋದರೂ ಮತ್ತೆ ನಿನ್ನ ಮಗಳ ಹತ್ತಿರಕ್ಕೆ ಬರುತ್ತೀಯ. ಏನ್ ತಾರಕ್ ನೀನು? ಯಾವಾಗ ನೋಡಿದರೂ ನನ್ನ ಮಗಳನ್ನು ಕರೆದುಕೊಂಡು ಬರುತ್ತೇನೆ, ನನ್ನ ಮಗಳನ್ನು ಕರೆದುಕೊಂಡು ಬರುತ್ತೇನೆ ಅಂತಾನೇ ಇರುತ್ತೀಯ. ನಿಜಕ್ಕೂ ಅವಳನ್ನು ಸ್ಕೂಲ್ಗೆ ಕಳುಹಿಸಿ ಬುದ್ಧಿವಂತಿಕೆಯಿಂದ ಓದಿಸುವ ಉದ್ದೇಶ ಇದೆಯೋ ಇಲ್ಲವೋ ನಿನಗೆ ಅಂದಳು ಕೋಪದಿಂದ. ಓ, ವಾರದಲ್ಲಿ 3 ದಿನ ನನ್ನ ಮಗಳು ಸ್ಕೂಲ್ಗೆ ಹೋಗುತ್ತಲೇ ಇದೆ ಅಲ್ವಾ? ಇನ್ನು ಏನು ಬೇಕು? ಏನೋ 2-3 ದಿನಗಳು ಸ್ಕೂಲ್ಗೆ ಹೋಗದಿದ್ದರೆ ಸ್ಕೂಲ್ಗೆ ಕಳುಹಿಸುತ್ತಿಲ್ಲ ಅನ್ನುವಂತೆ ಮಾತನಾಡ್ತಾ ಇದ್ದೀಯಾ? ಅಷ್ಟೇ ಅಲ್ಲ, ನನ್ನ ಮಗಳು ಇಲ್ಲದೆ ಸೆಲೆಬ್ರೇಷನ್ ಏನು? ಹೇಗೆ ಆದರೂ ಸರಿ, ಈಗಲೇ ತಕ್ಷಣ ನಾನು ಏಂಜಲನ್ನು ಕರೆದುಕೊಂಡು ಬರುತ್ತೇನೆ. ನಾವು ಇವತ್ತು ಮನೆಯಲ್ಲೇ ಗ್ರ್ಯಾಂಡಾಗಿ ಪಾರ್ಟಿ ಅರೇಂಜ್ ಮಾಡಿಕೊಳ್ಳೋಣ ಅಂದ ತಾರಕ್. ಇನ್ನು ತಾರಕ್ ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ತಲೆಗೆ ಬಡಿದುಕೊಂಡು, ಸರಿ ಬಿಡಿ, ಹೋಗಿ ನಿನ್ನ ಮಗಳನ್ನು ಕರೆದುಕೊಂಡು ಬಾ, ಹೋಗು. ಇನ್ನು ನಾನು ಹೇಳಿದರೂ ನೀನು ಕೇಳುವುದಿಲ್ಲ ಬಿಡಿ ಎಂದು ತುಟಿ ಮುಚ್ಚಿ ಹೇಳಿದಳು ಸಾಹಿ. ತುಟಿ ಮುಚ್ಚಿದ ಸಾಹಿಯನ್ನು ನೋಡುತ್ತಾ, ಪ್ಲೀಸ್ ಪ್ಲೀಸ್ ಡಾರ್ಲಿಂಗ್, ಅರ್ಥ ಮಾಡಿಕೋ. ನೀವು ನನ್ನ ಲೈಫ್ಗೆ ಬಂದ ನಂತರ ನನಗೆ ಯಾವ ಸಂತೋಷವಾದರೂ ಅದು ನೀನು ಕ್ಯೂಟಿ ಇದ್ದರೆ ಮಾತ್ರ ಅದು ಫಿಲ್ ಆದಂತೆ ಅನಿಸುತ್ತದೆ. ನಿಮ್ಮಿಬ್ಬರಲ್ಲಿ ಯಾರೊಬ್ಬರೂ ಇಲ್ಲದಿದ್ದರೂ ನನಗೆ ಆ ಆನಂದ ಯಾವುದಾದರೂ ಸರಿ, ಅದು ಸ್ವಲ್ಪ ಕಡಿಮೆಯಾದಂತೆಯೇ ಇರುತ್ತದೆ. ಪ್ಲೀಸ್ ಅರ್ಥ ಮಾಡಿಕೋ. ಈ 1 ದಿನಕ್ಕಾಗಿ ಇನ್ನು ಮುಂದೆ ವಾರದಲ್ಲಿ 4 ಡೇಸ್ ಸ್ಕೂಲ್ಗೆ ಕಳುಹಿಸುತ್ತೇನೆ, ಓಕೆನಾ ಎಂದು ರಿಕ್ವೆಸ್ಟ್ ಮಾಡಿದ ತಾರಕ್. ಹಾಂ, ಓಕೆ ಬಿಡಿ, ಹೋಗು. ಇನ್ನು ನಾನು ಬೇಡ ಅಂದರೂ ನೀನು ಕೇಳುವುದಿಲ್ಲ ಅಲ್ವಾ? ಹೋಗಿ ಕ್ಯೂಟಿಯನ್ನು ಕರೆದುಕೊಂಡು ಬಾ. ಆದರೆ ಹೇಳುತ್ತಿದ್ದೇನೆ ತಾರಕ್, ಈ 1 ದಿನ ಮಾತ್ರ. ಅದಲ್ಲದೆ ನೀನು ನನಗೆ ಮಾತು ಕೊಟ್ಟಿದ್ದೀಯ, ವಾರದಲ್ಲಿ 4 ಡೇಸ್ ಕ್ಯೂಟಿಯನ್ನು ಸ್ಕೂಲ್ಗೆ ಕಳುಹಿಸುತ್ತೇನೆ ಅಂದೆ. ನೆನಪಿದೆಯಲ್ಲ ಅಂದಾಗ, ಹಾಂ ನೆನಪಿದೆ ಡಾರ್ಲಿಂಗ್, ಶೋರ್. ಇನ್ಮುಂದೆ ವಾರದಲ್ಲಿ 4 ಡೇಸ್ ಏಂಜಲನ್ನು ಸ್ಕೂಲ್ಗೆ ಕಳುಹಿಸುತ್ತೇನೆ. ಇನ್ನು ನೀನು ರೆಡಿಯಾಗಿ ಇರು, ನಾನು ಕ್ಯೂಟಿಯನ್ನು ಕರೆದುಕೊಂಡು ಬರುತ್ತೇನೆ. ನಾವು ಎಲ್ಲಿಗೂ ಹೋಗುವುದಿಲ್ಲ, ಆದರೆ ಮನೆಯಲ್ಲೇ ಗ್ರ್ಯಾಂಡಾಗಿ ಪಾರ್ಟಿ ಸೆಲೆಬ್ರೇಷನ್ ಮಾಡಿಕೊಳ್ಳೋಣ, ಓಕೆನಾ ಎಂದು ಇನ್ನೂ ಸಾಹಿಗೆ ಮಾತನಾಡುವ ಚಾನ್ಸ್ ಕೂಡ ಕೊಡದೆ ರೂಮ್ನಿಂದ ಹೊರಗೆ ಹೋಗಿಬಿಟ್ಟ ತಾರಕ್. ಈ ಕಥೆ ಇನ್ನೂ ಮುಂದುವರಿಯಲಿದೆ ಫ್ರೆಂಡ್ಸ್.